ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಬಂದು ಭಾನುವಾರ ಆಗಿರೋದ್ರಿಂದ ಲೇಟಾಗಿ ಎದ್ದಿದ್ದೀವಿ. ಯಾಕೆಂದರೆ ಬುಜ್ಜಿ ಬೇಬಿ ಸ್ಕೂಲ್ಗೆ ಶನಿವಾರ ಭಾನುವಾರ 2 ದಿನ ಕೂಡ ರಜೆ ಇರುತ್ತೆ. ಹಾಗಾಗಿ ಕೆಲಸಗಳು ಕೂಡ ಇನ್ನೂ ಯಾವುದೂ ಸ್ಟಾರ್ಟ್ ಆಗಿಲ್ಲ. ಟೈಮ್ ಬಂದಾಗಿದೆ, ಇನ್ನೇನು 8 ಗಂಟೆ ಆಗಕ್ಕೆ ಬಂತು. ಇವಾಗ ಎದ್ದು ಬಂದು ನಾನು ಕಿಚನ್ ಬಂದಿದ್ದೀನಿ. ಕಿಚನಲ್ಲಿ ಸ್ವಲ್ಪ ಕೆಲಸ ಇದೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಂದು ಸೈಡ್ ಇಟ್ಟಿದ್ದಲ್ವ, ಆಗ ಅದೆಲ್ಲ ಎತ್ತಬೇಕು ಮತ್ತು ಸ್ವಲ್ಪ ಕ್ಲೀನ್ ಮಾಡಬೇಕು. ಬುಜ್ಜಿ ಬೇಬಿಗೆ ಎದ್ದು ಬಂದ್ಬಿಟ್ಟು ಮೈ ಮುರಿತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಕಂದ. ವೆರಿ ಗುಡ್ ಮಾರ್ನಿಂಗ್. ಇವಾಗ ಯಾವ ಕಡೆಯಿಂದ ಕೆಲಸ ಸ್ಟಾರ್ಟ್ ಮಾಡೋಣದೇ ಕನ್ಫ್ಯೂಸ್ ಆಗಿದೆ. ಯಾಕೆಂದರೆ ಒಂದಿಷ್ಟು ಫ್ರೂಟ್ಸ್ ಎಲ್ಲ ಇತ್ತು, ಅದೆಲ್ಲ ಎತ್ತಿ ಸೈಡಲ್ಲಿ ಇಟ್ಟಿದ್ದೀನಿ. ಇದನ್ನೆಲ್ಲ ಒರೆಸ್ಬೇಕು. ಸ್ವಲ್ಪ ಇನ್ನೂ ಏನೇನು ಕ್ಲೀನ್ ಇದೆ ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಭಾನುವಾರ ಅದ ವ್ಲಾಗ್ ಹೇಗಿರುತ್ತೆ ಅಂತ ನೋಡಿ ಬನ್ನಿ. ಇವತ್ತಿನ ವ್ಲಾಗ್ ನಾವು ಇದು ಮನೆಯಲ್ಲ ಯಾವ ಫ್ರೂಟ್ಸು ಅದು ಇದೆಲ್ಲ ಇಡ್ತಾ ಇರ್ತೀನಿ. ಹಾಗಾಗಿ ಇದು ಖಾಲಿನೇ ಇರಲಿಲ್ಲ, ಇವತ್ತೆಲ್ಲ ಇಟ್ಟಿದ್ದೀನಿ. ಕ್ಲೀನಾಗೊಳಿಸ್ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟೋರೇಜ್ ಇಡ್ಲಿಕ್ಕೆ ಸ್ವಲ್ಪ ಜಾಗ ಕಡಿಮೆ. ಹಾಗಾಗಿ ಇದನ್ನ ನಾನು ತುಂಬ ಯೂಸ್ ಆಗುತ್ತೆ. ಫ್ರೂಟ್ಸ್ ಎಲ್ಲ ತಂದು ತುಂಬ ದಿನ ಇದೆ. ಶೈಲು ಅಂತೂ ಯಾವಾಗಲೂ ಖಾಲಿ ಮಾಡಿಲ್ಲ ನೋಡಿ. ಇನ್ನೂ ಎಷ್ಟಿದೆ ಸದ್ಯಕ್ಕೆ. ಇವಾಗ ಮಳೆ ಇರೋದ್ರಿಂದ ಎಷ್ಟು ಖಾಲಿ ಮಾಡಿದ್ರೆ ಸಾಕೊಂಡು. ಇದನ್ನು ಅವನು ಮಡಿಕೊಂಡಿದ್ದಾನೆ. ಉಪ್ಪಿನಕಾಯಿಗೆಲ್ಲ ಕಟ್ ಮಾಡಿಟ್ಟಿದ್ದಲ್ಲ, ನಾನು ಸ್ಟೀಲಲ್ಲಿ ಇಟ್ಬಿಟ್ಟಿದ್ದೆ. ಇವಾಗ ಇದಕ್ಕೆ ಹಾಕ್ಬಿಟ್ಟು ಮತ್ತು ಮಸಾಲೆ ಎಲ್ಲ ಆಡ್ಸಾಕಿ ಉಪ್ಪು ಇಂಗು ಹಾಕಿ ಕಟ್ ಮಾಡಿ ನೆನೆಸಿಟ್ಟಿದ್ದೆ ನಮಗೆ. ಇವಾಗ ಇದಕ್ಕೆ ಮಸಾಲೆ ಎಲ್ಲ ಆಡಿಸಿ ತುಂಬಿಸಿಟ್ರೆ ಸರಿಯಾಗುತ್ತೆ. ಈಗ ಸದ್ಯಕ್ಕೆ ಮುಚ್ಚಿಡ್ತೀನಿ. ಆಮೇಲಿಂದ ಕ್ಲೀನಾಗಿ ಮಸಾಲೆ ಆಡಿಸಿ ಹಾಕೋಣ. ಸ್ವಲ್ಪ ತೊಳೆದ್ಬೇಡ. ಮತ್ತು ಈರುಳ್ಳಿ ಎಲ್ಲ ಇಲ್ಲಿ ಕೆಳಗಡೆನೇ ಇಟ್ಬಿಟ್ಟಿದೆ. ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ, ಯಾಕೆಂದರೆ ಕೊಳ್ತೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲನೂ ಸ್ವಲ್ಪ ಹಾಯ್ಕೊಂಡು ನೀಟಾಗಿ ಎಲ್ಲ ಅದಾದರೆ ಅದ ಬುಟ್ಟಿಗಳಿಗೆ ತುಂಬಿ ಇಟ್ಬಿಟ್ರೆ ಸರಿ ಅಂದ್ಬಿಟ್ಟು ಹೇಳಿಸ್ತಮ್ಮಮ್ಮನ್ನ. ಬುಜ್ಜಿ ಬೆಳ್ಳುಳ್ಳಿ ಬುಟ್ಟೆಗೆ ಬೆಳ್ಳುಳ್ಳಿ ಹಾಕಿ. ನಮ್ಮನೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ಬೆಳ್ಳುಳ್ಳಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಲ್ವ, ಹಾಗಾಗಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಏನೂ ತೊಂದರೆ ಇಲ್ಲ ನೋಡಿ. ಎಲ್ಲ ಹಿಂಗಲು ಕೂಡ ಆಗ್ತಾಯಿದೆ. ಹಾಂ, ಫುಲ್ ಕ್ಲೀನ್. ಇಲ್ಲೂ ಕೂಡ ಎಲ್ಲ ಫುಲ್ಲೆಲ್ಲ ಹೋದ್ರಿ. ಇದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಪದ್ಮ ಏನು ನಾನು ಒಬ್ಳಿಗೊಬ್ಳೆ ಮಾತಾಡ್ತಾಳೆ ಲಕ್ಷ್ಮಕ್ಕ ಅಂತ ನೋಡ್ತಿದ್ಯಾ? ಫೋನಲ್ಲಿ ವೀಡಿಯೋ ಮಾಡ್ತಾ ಮಾತಾಡ್ತಾಯಿದ್ದೀನಿ. ನಿನ್ನ ಮೋಸ್ಟ್ಲಿ ಆ ಹುಡುಗಿ ಬಟ್ಟೆ ಒಗ್ಯಾಕೆ ಬರ್ತಾಳಲ್ಲ, ಅವಳು ಹಂಗೆ ಅನ್ಕೊಂಡಿದ್ದಾಳೆ ನನಗಿದೆ. ನಾನು ಅವತ್ತು ಬರಬೇಕಾದ್ರೆ ಒಂದು ಯಾವುದೋ ರೆಸಿಪಿ ಶೂಟ್ ಮಾಡ್ತಾಯಿದ್ದೆ. ಅವಳು ಈ ಕಡೆ ಒಂದು 2-3 ದಿನ ಅಬ್ಸರ್ವ್ ಮಾಡಿದ್ಲು. ಅಂದರೆ ಅವಳಿಗೆ ಹೇಳೋಣ ಅನ್ನೋಷ್ಟರಲ್ಲಿ ಎಲ್ಲಿ ಅವಳು 2 ದಿನ ಬಂದು ಬರಲಿಲ್ವಲ್ಲ, ಅದಕ್ಕೆ ನಾನು ಸುಮ್ಮನಾದೆ. ಏನಕ್ಕೆ ಒಬ್ರಿಗೊಬ್ಬರೇ ಮನೇಲಿ ಯಾರಿಲ್ಲಾಂದರೆ ಮಾತಾಡ್ಕೊತಿದ್ದಾರೆ ಅನ್ಕೊಬಿಟ್ರೆ. ಯೂಟ್ಯೂಬಲ್ಲಿ ವೀಡಿಯೋ ಬರುತ್ತೆ, ನೀನು ನೋಡಿಲ್ಲ, ನಾನು ನೀನು ತೋರಿಲ್ಲ. ನಿನ್ನನ್ನು ತೋರಿಸಿದ್ರೆ ನೀನು ಬಂದುಬಿಡ್ತೀಯ ಯೂಟ್ಯೂಬಲ್ಲಿ ವೀಡಿಯೋವಲ್ಲೆಲ್ಲ. ತೋರ್ಬೇಕಾ? ಬೇಡಪ್ಪ. ಅದಕ್ಕೆ ನಾನು ನಿನ್ನ ತೋರಿಸೇ ಇಲ್ಲ ನೋಡು. ನಿನ್ನ ವಾಯ್ಸ್ ಮಾತ್ರ ಕೇಳಿಸ್ತಾ ಇರುತ್ತೆ, ನಿನ್ನ ಮುಖ ಕಾಣಿಸಿರಲ್ಲ ಅಷ್ಟೇ. ನೋಡಿ, ನಮ್ಮ ಪದ್ಮ ನನ್ನ ಮುಖನೇ ತೋರ್ಬೇಡ ಅಂತಲ್ಲ ಪಾಪ, ಇದಕ್ಕೆ ವೀಡಿಯೋವಲ್ಲಿ ಬರೋಕ್ಕೆ. ನಾನು ಪರ್ಮಿಷನ್ ಇಲ್ಲದೆ ತೋರಿಸೋದು ಇಲ್ಲ. ಸುಮ್ಮನೆ ಅದು ಇವತ್ತು ನೋಡ್ತಾ ಇದ್ದಲ್ಲ ಪದ್ಮ ಏನೋ ಮಾಡ್ತದ ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳ್ದೆ ಅಷ್ಟೇ.
ಹ್ಞೂ ಹೌದಾ, ಏನೋ ಕೊರಿಯರ್ ಬಂತು ನೋಡು. ಹುಡ್ ಅಯ್ಯೋ ಅಯ್ಯೋ, ಬೆಳಗ್ಗೆ 8 ಗಂಟೆಗೆ ಕೊರಿಯರ್. OTP ಹೇಳ್ಬೇಕಾ ಶೈಲು? OTP ಅಂತ ಹೇಳವ, ಕೊರಿಯರ್ ಬಂದಿದೆ. ಬೇಡ, ಮಮ್ಮ ಬರೋವರೆಗೂ ನೀನು ಬಿಚ್ಚಬಾರ್ದು, ಮಡುಗು ಅಲ್ಲಿ. ಹಾಂ, ಏನದು ಬಿಡು, ಮಮ್ಮ ಬಂದು ನೋಡ್ಕೊಳತ್ತೆ ಬಾ. ನೋಡಿ, ನಾನು ಹೇಳ್ತಾ ಇದ್ದೀನಿ ತಾನೆ, ಮಮ್ಮ ಬಂದು ನೋಡ್ತಾ ಥರ ಬಿಚ್ಚಬಾರ್ದು ಅಂತ. ಯಾರೋ ಇವನು 2 ಬಂದಿದೆ ಪುಟ. ಬರುತ್ತೆ ಬಿಡು ಮಮ್ಮ. ಏನೇ ಪಾರ್ಸಲ್ ಬಂದರು ಇವನು ನೋಡಿದೆ ಅಂತೂ ಇರಲ್ಲ. ಇವನಿಗೊಂದು ಕ್ಯೂರಿಯಾಸಿಟಿ, ಇವನು ಒಬ್ರಿಗೆಲ್ಲ ನನಗೆ, ಇವನಿಗೆ ಇಬ್ರಿಗೂ ಹಂಗೇನೆ. ಶೈಲಿ ನೋಡೋಕ್ಕೂ ಮುಂಚೆನೇ ಬಿಚ್ಚಾಕ್ಬಿಟ್ಟಿರ್ತೀವಿ. ಇವನು ಕಷ್ಟಪಟ್ಟು ಅಯ್ಯೋ ಓ ಗಾಡ್, ಕತ್ರಿ ತಗೊಂಡು ಬಿಚ್ಚಬೇಕು ಕಣೋ ಮಗನೇ. ಸಾಧಿಸ್ತಾ ಇದ್ದಾರೆ ಖುಷಿಗೌಡ್ರು. ತೋರಿಸೇ ಬಿಡೋಣ ಕಣ, ಅದು ಏನು ಬಂದಿದೆ ಪಾರ್ಸಲ್ ಅಂತ ಇವತ್ತು. ವೆಯ್ಟ್ ಮಾಡಿ ನೋಡಿಯಪ್ಪ, ನಮ್ಮ ಖುಷಿಗೌಡ್ರು ಬಿಚ್ಚಬೇಕು ಅಂತ ನಿಂತಿದ್ದಾರೆ. ಇದು ಬುಜ್ಜಿ ಬಾಕ್ಸು, ವಾಟರ್ ಬಾಟಲು ನೋಡಿ. ಏನು ಮಗ ಕೊನೆಗೂ ಕತ್ರಿ ತಗೊಂಡು ಬಂದ. ಬುಜ್ಜಿ ಬೇಬಿಗೋಸ್ಕರ ಬಾಕ್ಸ್ ಬಂದಿರೋದು, ಅದಕ್ಕೋಸ್ಕರನೇ ಖುಷಿ ಬೇಬಿ ಇಷ್ಟು ರೇಂಜಿಗೆ ಕಟ್ ಮಾಡ್ತಾ ಇದ್ದಾರೆ. ವಾಟರ್ ಬಾಟಲ್ ತೋರಿಸೇ ಬಿಡ್ತದಂತೆ, ಕತ್ರಿ ಬಿಡು. ಒಂದು ಗ್ಲಾಸ್ ನೀರು ಹಿಡಿಯಲ್ಲ, ಕೇಳಬೇಡ. ವಾವ್, ಲಂಚ್ ಬಾಕ್ಸ್ ಚೆನ್ನಾಗಿದೆಲ್ಲ, ಸಖತ್ತಾಗಿದೆ. ಸ್ನ್ಯಾಕ್ಸ್ ಎಲ್ಲ ಹಾಕ್ಬೋದು ಒಂದರಲ್ಲೇ, 2 ಬಾಕ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಇದರಲ್ಲೇ ಎಲ್ಲ ಹಾಕ್ಬೋದು, ಚೆನ್ನಾಗಿದೆ. ಇದರಲ್ಲಿ ಏನೋ ಬಂದಿದೆ ಇಲ್ಲಿ ನೋಡು, ಸ್ಪೋರ್ಕ್ ಸ್ಪೂನ್, ಅಲ್ಲಿ ಇಟ್ಕೋಬೋದು. ಫೋರ್ಕು ಸ್ಪೂನು. ಓಕೆ, ಊಟನೇ ತಿನ್ನೋದು ಕಣ ಸ್ಪೂನಲ್ಲಿ. ನನ್ನ ಕೆಲಸಗಳಂತೂ ಮುಗಿದೇ ಇಲ್ಲ, ಟೈಮ್ ಆಗೋಕ್ಕೆ ಬರ್ತಿ ಇವಾಗ ಆಲ್ರೆಡಿ. ನಾನು ನಿಮ್ಗೆ 8 ಗಂಟೆ ಆದಾಗ 8 ಗಂಟೆ ಆಗಿರಲಿಲ್ಲ, 7:30 ಏನಾಗಿದೆ. ಆಮೇಲೆ ಟೈಮ್ ನೋಡಿದೆ, ಇವಾಗ ಆಗಿದೆ 8:30. ಇನ್ನೂ ಕ್ಲೀನಿಂಗ್ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಸ್ವಲ್ಪ ಎದ್ದಿಕ್ಕಾಗಿ ಜೋಡಿಸ್ತಾ ಇದ್ದೀನಿ. ಮತ್ತು ಬೆಣ್ಣೆ ಇರುವ ನೀನು ಕೂಗ್ಕೋಬೇಡ, ಒಯ್ಯ ಅಂತ ಕೆಲಸ ಮಾಡ್ತಾಯಿದ್ದೀನಿ ಅಂತಾನೆ. ಏನು ಕಟ್ಟು ಕೂಗ್ತೀಯ? ಗೊತ್ತೇ ಆಗಲ್ಲ ಪುಟ್ಟ ಫ್ರಿಜ್ಗೂ. ನಮ್ಮ ಮಮ್ಮಿ ಕೆಲಸ ಮಾಡ್ತಿದ್ದಾರೆ ಅಂತ ಫ್ರಿಜ್ಗೂ ಗೊತ್ತಾಗಲ್ಲ, ಅಳ್ತಾ ಇರುತ್ತೆ ಹೊಚ್ಚು ಅಂತ. ಓಕೆ, ಮತ್ತು ಬೆಣ್ಣೆ ನೋಡಿ, ನಾವು ಹಾಲನ್ನ ಕಾಯಿಸ್ತೀವಲ್ಲ ಡೈಲಿ, ಇಲ್ಲೇ ಹಸು ಹಾಲು ತಗೊಂಡು ಅದನ್ನು ಕೆನೆ ತೆಗೆದು ನನ್ನ ಮಗಳು ಇಷ್ಟು ಸ್ಟೋರ್ ಮಾಡಿದ್ದಾಳೆ ನೋಡಿ. ಒಂದು ಎಷ್ಟು ದಿನ ಆಗಿರ್ಬೋದವ? ಇವತ್ತು ಎಷ್ಟು ತಾರೀಕು? ಇವತ್ತು 21 ಅಂದರೆ 17 ದಿನದಿಂದ ಇಷ್ಟು ತೆಗೆದು ಮಡಗಿದ್ದಾಳೆ ನನ್ನ ಮಗಳು. ಇದನ್ನು ಕರಗಿಸಿ ನೋಡೋಣ, ತುಪ್ಪ ಮಾಡಿದೆ. ಮೊದಲನೇ ಬಾರಿಗೆ ನಮ್ಮ ಮನೆ ನಾನು ಇದನ್ನು ಮಾಡ್ತಾ ಇರೋದು. ಅಂದರೆ ಬೆಣ್ಣೆಯಿಂದ ಮಾಡಿದ್ದೀವಿ, ಕೆನೆಯಿಂದ ಯಾವಾಗ ತುಪ್ಪ ಮಾಡಿಲ್ಲ. ನನಗೆ ನಿಜವಾಗ್ಲೂ ಇದು ಯಾವ ಥರ ಮಾಡೋದು ಅಂತ ಗೊತ್ತಿಲ್ಲ. ನಾನು ಇದು ಶೈಲಿ ಹಿಡಿದು ನೀರು ಹಾಕಿ ಬೆಣ್ಣೆ ಮಾಡಬೇಕು ಮಮ್ಮಿ ಅಂತ. ನಮ್ಮ ಪದ್ಮ ಹೇಳ್ತಾ ಇರೋದು ಇದನ್ನು ಹಂಗೆ ಹಾಕಿ ಕರಗಿಸ್ಬೋದು ಅಂತ. ಈಗ ಪದ್ಮ ಹೇಳಿರೋದನ್ನೇ ಫಾಲೋ ಮಾಡ್ತೀನಿ. ಒಂದು ಬಾಣಲೆಯಲ್ಲಿ ಹಾಕಿ ಕರಗಿಸೋಕ್ಕಿಡ್ತೀನಿ. ನೋಡಿದ್ದೀನಿ ನಾನು, ಪದ್ಮ ಹಂಗೆ ಕರಗಿಸ್ಬೋದು ಅಂತ ನೋಡೋಣ ಹೆಂಗಾಗುತ್ತೆ. ನಾನು ಅದನ್ನು ತುಪ್ಪ ಮಾಡ್ತೀನಿ ಅಂತ ಹೋದೆ, ಅದು ನಿಜ ತುಪ್ಪ ಆಗಲಿಲ್ಲ. ಯಾಕೆಂದರೆ ಅದು ಬೆಣ್ಣೆ ಮಾಡಿಕೊಂಡೇ ತುಪ್ಪ ಮಾಡಬೇಕಿತ್ತು. ಹಾಗಾಗಿ ಅದನ್ನೇನು ಮಾಡಿದೆ ಅಂದರೆ ಒಂದು ಸ್ವೀಟ್ ಮಾಡಿಬಿಟ್ಟೆ. ಹಿಂಗಿರು ಕರಗ್ಸಕ್ಕೆ ಹಾಕಿದ್ದೀನಲ್ಲ ಅಂದ್ಬಿಟ್ಟು ಹಾಲು ಪೌಡ್ರ್ ಇತ್ತು, ಸಕ್ಕರೆ, ಹಾಲು ಪೌಡ್ರು ಮತ್ತು ಸ್ವಲ್ಪ ಹಾಲು ಹಾಕಿ ಮತ್ತು ಏಲಕ್ಕಿ ಕಾಯಿ ಎಲ್ಲ ಹಾಕಿ ಒಂದು ಸ್ವೀಟ್ ಮಾಡಿದೆ. ಸಖತ್ತಾಗಿದೆ ಟೇಸ್ಟ್ ಅಂತೂ. ಏನೋ ಒಂದು ಮಾಡಬೇಕು, ವೇಸ್ಟ್ ಮಾಡಬಾರ್ದಲ್ಲ. ನನ್ನ ಮಗಳು ಹೇಳಿದ್ರು ಬೇಡ ಮಮ್ಮಿ ಅಂತ, ಆದ್ರೆ ಇರಲಿ ನೋಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಓಕೆ, ಇರಲಿ. ಇವತ್ತು ನಮ್ಮನೆ ಖಾರ ಪೊಂಗಲ್ ಮಾಡ್ಕೊಂಡೆ. ಪದ್ಮ ನೋಡಿದೆ, ಈಗ ಮಾಡ್ಕಕ್ಕೆ ವಿಡಿಯೋ ಪರ್ಮಿಷನ್ ಕೇಳದೆ ಮಾಡಿ ಅದೇನಾಯ್ತದೆ ಏನಾಗೋದು. ಯೂಟ್ಯೂಬಲ್ಲಿ ಎಲ್ಲ ನೋಡ್ತಾರೆ, ನಿನ್ನ ನೋಡ್ಲಿಯಾ?
ನೀನು ಖುಷಿಯಿಂದ ಪರ್ಮಿಷನ್ ಕೊಟ್ರೆ ಮಾಡ್ತೀನಿ. ಸುಮ್ಮನೆ ಏನೋ ಕಾಟಾಚಾರ ಕೇಳಿದ್ರೆ ನಾನು ಮಾಡಲ್ಲ ಪದ್ಮ. ನಿನ್ನ ಕಾಲು ಕೈ ಮಾತ್ರ ತೋರಿರ್ತೀನಿ ಅಷ್ಟೇ, ನಿನ್ನ ಫೇಸ್ ಅಂತೂ ತೋರಿರಲ್ಲ. ನೀನು ಮಾಡಕ್ಕಂದ್ರೆ ನಿನ್ನ ಮಗನಿಗೆ ತಗೊಂಡು ತೋರು. ಆಮೇಲೆ ನಿನ್ನ ಮಗ ನಮ್ಮ ಮಮ್ಮಿ ಬೇರೆ ಬಂದ್ಬಿಟ್ಟಾಳಲ್ಲಪ್ಪ ವೀಡಿಯೋವಲ್ಲಿ ಅನ್ಕೋತಾನೆ. ನೋಡಿ ಬ್ಯಾಗ್ ತಗೊಂಡು ಎಳ್ದಾಡ್ತಿದೆ. ಪಾಪನ ಕರ್ಕೊ ಹೋಯ್ತಿದೀಯಾ? ಎಲ್ಲಿಂದ? ಈಗ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಹಾಸ್ಪಿಟ್ಲಿಂದ ಕರ್ಕೊಬರ್ತೀಯಾ? ಪ್ಯಾಕ್ ಮಾಡ್ಕೊಂಡು ಹೋಗ್ತಿದೀಯಾ? ಅಲ್ಲ, ಕ್ಲೀನ್ ಮಾಡೋಕ್ಕೆ ಹಾಸ್ಪಿಟ್ಲದು ಬಟ್ಟೆ ಪ್ಯಾಕಿಂಗ್ ಮಾಡಲಿಕ್ಕೆ ಅಂದ್ಬಿಟ್ಟು ಅದು ಒರೆಸ್ಬಿಟ್ಟು ಇಡೋಣ ಅಂದರೆ ನೋಡಿ ಇವನು ತಗೊಂಡು ಹೋಯ್ತಾ ಇದ್ದಾನೆ. ಈಗಲೇ ಹೇಳ್ಕೊಂಡು ತಗೊಂಡು ಬಾ, ಹೋಗುತ್ತೆ ಕುಷ್ಮಾ ಬ್ಯಾಗು. ಅಂದರೆ ಇದನ್ನು ತೊಳೆಯೋದಿಲ್ಲ, ಏನೆಲ್ಲ ಚೆನ್ನಾಗಿದೆ ಹೊಸ ಬ್ಯಾಗೆ. ಸ್ವಲ್ಪ ಧೂಳೆಲ್ಲ ಕುಂತಿದೆ, ಅದು ಏನೋ ಕ್ಲೀನ್ ಮಾಡೋದು ಬೇರೆ ತಂದಿದ್ದಾಳೆ. ಅದನ್ನು ಹಾಕಿ ಕ್ಲೀನ್ ಮಾಡಿಬಿಟ್ರೆ ಆಯಿತು. ಮತ್ತು ಸ್ವಲ್ಪ ಅದನ್ನು ಒರೆಸಿ ನೀಟಾಗಿ ಇಟ್ಬಿಟ್ಟು ಪಾಪದ ಬಟ್ಟೆಗಳೆಲ್ಲ ಇದೆಯಲ್ಲ ಅದನ್ನು ಕೂಡ ವಾಶ್ ಮಾಡೋಕೆ ಹಾಕ್ಬೇಕು. ಹೊಸ ಬಟ್ಟೆ ಎಲ್ಲನೂ ವಾಶ್ ಮಾಡ್ಕೊಂಡು ಒಣಗಿಸ್ಕೋಬೇಕು ಇವಾಗಲೇ. ಮಡಗು ಕುಷ್ಮಾ, ಇಲ್ಲಿ ಮಡಗು, ನಾನು ಕ್ಲೀನ್ ಮಾಡ್ಕೊತೀನಿ. ಮಡಗ್ಬಿಡು, ಮಡಗು. ಥಂಡಿಗೆ ಯಾಕೋ ತಳ್ತೀಯ ಹಂಗೆ? ತರಲೆ ಬೆಳಗ್ಗೆ ತಿಂಡಿ ಕೂಡ ಮುಗೀತು. ಖಾರ ಪೊಂಗಲು. ಲೈಟ್ ಹಾಕಮ್ಮ, ಕತ್ಲ ಮೋಡ ಮುಚ್ಕೊಂಡೈತೆ ಹೊರಗಡೆ, ಹಂಗಾಗಿ ಕತ್ಲ ಕಾಣಿಸ್ತಿದೆ. ಮತ್ತು ಇವಾಗ ಭಾನುವಾರ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಕಬಾಬ್, ಗೀ ರೈಸ್ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ 12 ಹೊತ್ತಾಗ್ಬಿಟ್ಟಿದೆ. ಬೇಗ ಸ್ವಲ್ಪ ಅಡುಗೆ ಮಾಡೋಣ ಅಂತ. ನನ್ನ ಮಗಳು ಕೂಡ ರೆಡಿಯಾಗಿ ಕಿಚನ್ಗೆ ಎಂಟ್ರಿ ಕೊಟ್ಟಿದ್ದಾಳೆ. ನಮ್ಮ ಮಮ್ಮಿ ಮಾಡಿರೋ ನಿಜ ತುಂಬಾ ಚೆನ್ನಾಗಿ ಬಂದಿದೆ ಸ್ವೀಟ್ ಅಂತ. ಮಿಲ್ಕ್ ಸ್ವೀಟ್ ಇದು ಅಷ್ಟೇ. ಏನೋ ಮಾಡೋಕೆ ಹೋಗಿ ಇನ್ನೇನೋ ಮಾಡಿದ್ವಲ್ಲ, ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತ. ಬಿಡು ಕೋಶ್, ಅವನು ಎಲ್ಲನೂ ಮಾಡ್ತೀನಿ ಅಂತ ಬರ್ತಾನೆ ನನ್ನ ಮಗ. ಕಟ್ ಮಾಡ್ಕೊಡ್ತಾನೆ ನಾನು. ಅಯ್ಯೋ ಸುಬ್ಬು, ಅವನಷ್ಟು ಸ್ವೀಟ್ ಯಾರು ತಿಂದಿಲ್ಲ, ಇರೋದೆಲ್ಲ ಅವನೇ ಖಾಲಿ ಮಾಡಿದ್ದಾರೆ. ಬೇಡ ಕಣೋ, ಸಾಕು, ಹೋಗಿ ಇವಾಗ. ಅವನು ತುಂಬ ಇಷ್ಟ. ನನಗೆ ಕಾಲು ನೋವು ಬರುತ್ತೆ ಅಂದ್ಬಿಟ್ಟು ಕೆಳಗಡೆ ಕೂತ್ಕೊತಾ ಇದ್ದೀನಿ ಎಲ್ಲನೂ ಕಟ್ ಮಾಡಲಿಕ್ಕೆ. ಯಾಕಂದರೆ ಎಲ್ಲ ರೆಡಿ ಮಾಡಿಕೊಡ್ಲಿಕ್ಕೆ ಗೀ ರೈಸ್ಗೆ ಆಗ್ಬೋದು. ಇಶ್ಯೂ ನಂಬರ್ 4. ಹಲೋ, ತೋರ್ಸ್ ಬಾಬುಜಿ. ಖುಷು, ಇದಕ್ಕಿರನ ವಿಡಿಯೋ ಮಾಡು ಅಂತಿದ್ದು. ಏನೇನು ಹಾಕೊಂಡಿದ್ದೆ ಹೇಳು ಹೋಗ್ಲಿ. ನುಲಿ ಬಿಡ ಸಾಕು. ಏನದದು ತುಟಿಗೆ ಹಾಕೊಂಡಿರೋದು? ಬೆಳ್ಳಗಾಗ ಥರ ಪೌಡ್ರ್ ಹಾಕೊಂಡ್ರೆ. ಲೈಟ್ ಹಾಕೋ. ಹೋಗ್ಬಿಟ್ರು ಲಿಫ್ಟಿಗೆ ಹಾಕ್ಕೊಂಡು ಬೆಳ್ಳಗಾದ್ರತೆ ಬೆಳ್ಳಗಾಗ ಪೌಡ್ರ್ ಹಾಕೊಂಡಿದ್ದಾನಂತೆ. ತುಟಿಗೆ ನೋಡಿ ಎಷ್ಟು ಲಿಫ್ಟಿಗೆ ಹಾಕೊಂಡ್ಬಂದಿದ್ದಾನು. ಹೋಗಿ ಒರ್ಸೋಗ ಹಾಕ್ಬಾರ್ದು ಮಕ್ಕಳು ಲಿಫ್ಟಿಗೆ. ನೋಡು, ಥೂ, ಅದು ಹೆಣ್ಣು ಮಕ್ಳು ಹಾಕೊಳ್ಳೋದು, ಗಂಡು ಮಕ್ಕಳೆಲ್ಲ ಹೋಗೋ. ಬೇಡ, ಒರ್ಸ್ಬಿಟ್ಟು ಬರೋಗು. ಅಯ್ಯೋ ನೋಡಿ, ಇನ್ನೊಂದು ಸ್ವಲ್ಪ ಹತ್ರದಿಂದ ತೋರು. ಇಲ್ಲಿ ಬೋವಲಿ ಒಂಚೂರು ತೋರ್ನಿ. ಬೋವಲಿ ಇಲ್ಲಿ ಬೋಲಿ ಇಲ್ಲಿ ಬೋ ಇದಕ್ಕೂ. ಹಾ ಅಯ್ಯೋ ಶಿವನೇ. ಸಾಕು, ತುಂಬ ಚೆನ್ನಾಗಿದೆಯಾ? ಅಯ್ಯೋ ನನ್ನ ಮಗನೇ, ಹೋಗಿ ಒರ್ಸೋಗು. ಜನ ನೋಡಿದವ್ರು ಆಡ್ಕೊತಾರೆ. ಓಡು ಹೋಗುವ, ಹೋಗೋ. ಬರ್ತಾನೆ ಮಾವ, ಮಾಡ್ತಾನೆ ತಡಿ ನಿನ್ಗೊಂದು ಸ್ವಲ್ಪ. ಮಾವ ಹೊಡಿಯಲ್ವಾ? ಮಮ್ಮ ವಿಡಿಯೋ ಮಾಡ್ತೈತೆ ಬಾ. ಶೈಲಿಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಿತ್ತಲ್ವ, ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ಬಿಟ್ಟು ಸಡನ್ಲಿ ನಮಗೆ ಇಷ್ಟು ಬೇಗ ಡೆಲಿವರಿ ಡೇಟ್ ಹೇಳ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾವು ಇನ್ನೂ 1 ತಿಂಗಳಿದೆ ಅಲ್ವಾ, ಆರಾಮ್ಸೆ ನಾವು ಡೆಲಿವರಿ ಮಾಡಿಸ್ಕೋಬೋದು ಆರಾಮಾಗಿ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ವಿ. ಇವಾಗ ನೋಡಿದ್ರೆ ಈ ಇನ್ನೊಂದು ವಾರ ಕಳೆದ್ಮೇಲೆ ಡೆಲಿವರಿ ಮಾಡಲೇಬೇಕು ಅಂತ ಹೇಳಿದ್ರು. ಅದು ಏನಕ್ಕೆ ಅಂತಂದರೆ ಅಂದರೆ ನೀರು ಕಡಿಮೆ ಆಗಿದೆ ಅಂಥೇಳಿ. ಅಂದರೆ ಮಗು ಇರುತ್ತಲ್ವ, ಅಲ್ಲಿ ಒಳಗಡೆ ನೀರಿನ ಅಂಶ ಇರುತ್ತೆ, ಅದು ಸ್ವಲ್ಪ ಹೋಯ್ತಾ ಕಡಿಮೆ ಆಗ್ತಾ ಬರ್ತಾ ಇರ್ತಂತೆ. ಹಾಗಾಗಿ ಬೇಗನೆ ಡೆಲಿವರಿ ಮಾಡಬೇಕು. ಅಲ್ಲಿವರೆಗೂ ಏನು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಏನೋ ಒಂದು ಪೌಡರ್ ಕೊಟ್ಟಿದ್ದಾರೆ, ಡೈಲಿ ಬೆಳಗ್ಗೆ ಸಂಜೆ ತಗೊಳ್ಳೋದಕ್ಕೋಸ್ಕರ. ನಮಗೆ ಸಡನ್ಲಿ ಒಂದು ಸ್ವಲ್ಪ ಗಾಬರಿ ಆಯಿತು. ಯಾಕೆಂದರೆ ಇನ್ನೂ ಸುನಿಲ್ಗೆ ರಜೆ ಕೇಳಿಲ್ಲ, ನಾವು ಯಾವುದೇ ಇನ್ನು ಏನೇನು ಬೇಕೋ ಅದೆಲ್ಲ ಏನೂ ರೆಡಿ ಮಾಡ್ಕೊಂಡಿಲ್ಲ.
ನಾವು ಇನ್ನೂ ಒಂದು ತಿಂಗಳಿದೆಯಲ್ಲ ಎಲ್ಲ ವ್ಯವಸ್ಥಿತವಾಗಿ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾವು ಕೂಡ ಸುಮ್ಮನೆ ಇದ್ವಿ. ಯಾವಾಗ ಸಡನ್ಲಿ ಡಾಕ್ಟ್ರು ಹೇಳಿದ ತಕ್ಷಣ ನಮಗೂ ಒಂದು ಸ್ವಲ್ಪ ನನಗೇನು ಓಡಲೇ ಇಲ್ಲ ತಲೆಗೆ. ಡಾಕ್ಟ್ರ್ ಕೇಳಿದ್ವಿ ಪಾಪ ಎಲ್ಲ ಚೆನ್ನಾಗಿ ಬೆಳವಣಿಗೆ ಆಗಿದೆಯಾ ಏನು ಅಂತೇಳಿ. ಅವ್ರು ಹೇಳಿದ್ರು ಭಯಪಡೋಂಥ ಇದು ಏನಿಲ್ಲ, ಪಾಪ ಎಲ್ಲ ಬೆಳವಣಿಗೆ ಚೆನ್ನಾಗಾಗಿದೆ. ಮತ್ತು ನೀರು ಕಡಿಮೆ ಆಗ್ತಾ ಇರೋದ್ರಿಂದ ನಾವು ಸುಮ್ಮನೆ ಮುಂದೆ ಪ್ರಾಬ್ಲಮ್ ಆಗೋದು ಬೇಡ, ಇನ್ನೊಂದು ಸ್ವಲ್ಪ ದಿನದಲ್ಲೆಲ್ಲ ಡೆಲಿವರಿ ಮಾಡೋಣ, ಅಲ್ಲಿವರೆಗೂ ಈ ಪೌಡರ್ನ ನೀರಿಗೆ ಹಾಕ್ಕೊಂಡು ಕುಡಿಲಿ ಬೆಳಗ್ಗೆ ಸಂಜೆ, ಏನೂ ತೊಂದರೆ ಆಗೋಲ್ಲ ಅಂತಂದರು. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾವು ಪೌಡ್ರೆಲ್ಲ ತಗೊಂಡು ನಾವು ಮನೆಗೆ ಬಂದ್ವಿ. ಮತ್ತು ಡಾಕ್ಟ್ರು ಕೂಡ ಹೇಳಿದ್ದಾರೆ ಬೇಗನೆ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು, ಅಂದರೆ ಅವ್ರು ಕೊಟ್ಟಿರ್ತಾರಲ್ವ ಇಷ್ಟು ದಿನ ಅಂತ, ಅದರೊಳಗಡೆ 1-2-3 ಡೇಟ್ ಹೇಳಿ ನಮಗೆ ಅಂತ ಹೇಳಿದ್ದಾರೆ. ಅಂದರೆ ಈ ಶಾಸ್ತ್ರ ಎಲ್ಲ ಸ್ವಲ್ಪ ಕೇಳಿಕೊಂಡು ಹೇಳೋಣ ಅಂತ ನಾವು ಶಾಸ್ತ್ರ ಎಲ್ಲ ಕೇಳಿಬಿಟ್ಟು ಈ ಥರ ಡೇಟಲ್ಲಿ ಈ ಟೈಮಿಂಗ್ಸ್ಗೆ ಡೆಲಿವರಿ ಮಾಡಿಕೊಡ್ಬೇಕು ಅಂತಂದರೆ ಮಾಡಿಕೊಡ್ತಾರೆ. ನೋಡೋಣ ಯಾವ ಡೇಟು ಏನು ಅಂತಂದ್ಬಿಟ್ಟು ಇನ್ನೂ ನಾವು ಶಾಸ್ತ್ರ ಎಲ್ಲ ಕೇಳೋಕ್ಕೆ ಹೋಗಿಲ್ಲ. ಇವತ್ತೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ತೋರಿಸ್ಕೊಂಡು ಶೈಲಿಗೆ. ಸುನಿಲ್ ಜೊತೆ ಕೂಡ ಮಾತಾಡಿದ್ವಿ, ಬೇಗ ರಜಾ ಕೇಳಿಯಪ್ಪ, ಯಾವಾಗ ರಜಾ ಕೊಡ್ತಾರೆ, ಇನ್ನು ಇಷ್ಟೇ ದಿನ ಇರೋದು, ಜಾಸ್ತಿ ದಿನ ಟೈಮ್ ಇಲ್ಲ, ಸ್ವಲ್ಪ ಇನ್ನೊಂದು ವಾರಕ್ಕಾಗಷ್ಟು ಇದು ಪೌಡ್ರೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ವಿ. ಸರಿ ಆಯಿತು ರಜೆ ಕೇಳಿಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ದಿನ ರಜಾ ಕೊಡ್ತಾರೆ ಏನು ಅದೇನು ನಮ್ಗೆ ಇನ್ನೂ ಗೊತ್ತಿಲ್ಲ, ಸುನಿಲ್ ತಿಳಿಸಿಲ್ಲ. ನಾನು ಹೋಗ್ಬಿಟ್ಟು ನಾಳೆ ಶಾಸ್ತ್ರ ಎಲ್ಲ ಕೇಳಿಬಿಟ್ಟು, ಅಂದರೆ ದಿನಗಳು ಯಾವ ದಿನ ಚೆನ್ನಾಗಿದೆ ಏನು, ನಾವು ವಾರದ ಪೂರ ಯಾವ ದಿನ ಚೆನ್ನಾಗಿದೆ ಅಂತ ನಾವು ಆಯ್ಕೆ ಮಾಡ್ಕೊಳಕ್ಕಾಗಲ್ಲಲ್ವ. ಶಾಸ್ತ್ರದಲ್ಲಾದರೆ ಹೋಗಿ ಹೇಳ್ತಾರೆ, ನಾವು 1-2 ದಿನ ಡೇಟ್ ಹೇಳಿದ್ರೆ ಇಷ್ಟನೇ ತಾರೀಕಲ್ಲಿ ಅಂತಂತ ಅವ್ರು ಅದರಲ್ಲಿ ನೋಡ್ಬಿಟ್ಟು ಹೇಳ್ತಾರೆ. ಆಮೇಲೆ ನಾವು ಡಾಕ್ಟ್ರು ಕೂಡ ಹೇಳಬೇಕು ಇಂಥ ವಾರ ಮತ್ತು ಇಂಥ ಟೈಮಿಂಗ್ಸು ಅಂತ ಹೇಳಿದ್ರೆ ಅವರು ಕೂಡ ಅದನ್ನ ಫಿಕ್ಸ್ ಮಾಡ್ಕೊಳ್ತಾರೆ ಅವತ್ತಿನದು. ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾಗಬೇಕು ಅಷ್ಟೇ, ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಾವು ಇನ್ನೂ ಯಾವುದೇ ಪ್ಯಾಕಿಂಗ್ ಆಗ್ಬೋದು ಬಟ್ಟೆಗಳಿದೆಯಲ್ವ, ಅದು ಇನ್ನೊಂದು ಸರಿ ವಾಶ್ ಮಾಡಿ ಇಟ್ಟಿದ್ರು ಕೂಡ ಅದನ್ನೆಲ್ಲ ಒಂದು ಸರಿ ವಾಶ್ ಮಾಡಿ ಇಟ್ಕೋಬೇಕು. ಅದರಲ್ಲಿ ಬೇರೆ ಮಳೆ ಈ ರೀತಿ ಆಡ್ತಾಯಿದೆ, ಹಾಗಾಗಿ ನಾನು ಯಾವುದೋ ಬಟ್ಟೆಗಳು ಕೂಡ ಅದನ್ನ ವಾಶ್ ಮಾಡ್ಕೊಂಡಿಲ್ಲ. ಮತ್ತು ನಾಳೆನಾದರೂ ಎಲ್ಲ ಫುಲ್ಲು ವಾಷಿಂಗ್ ಮಿಷಿನ್ಗೆ ಹಾಕಿ ಡ್ರೈ ಮಾಡ್ಕೊಂಡು ಒಗೆದ್ಬಿಟ್ಟು ಡ್ರೈ ಮಾಡಿಕೊಂಡು ಒಣಗಿಸ್ಕೊಂಡು ಎಲ್ಲ ಬೇಗ ಬೇಗ ಎತ್ತಿ ಇಟ್ಕೋಬೇಕು. ಅಂದರೆ ಮೊದಲೇ ಒಂದು ಸರಿ ಡಾಕ್ಟ್ರ್ ಹೇಳಿದರು ನಮಗೆ, ಅಂದರೆ ಡೇಟ್ ಅಲ್ಲಿವರೆಗೂ ಇರುತ್ತೆ, ಅಂದರೆ ಮಧ್ಯದಲ್ಲಿ ನಾವು ಇನ್ನೊಂದು ಸ್ಕ್ಯಾನಿಗೆ ಬಂದಾಗಲೇ ಹೇಳ್ತೀವಿ ಯಾವುದನ್ನೂ ಯಾವ ಟೈಮಲ್ಲಿ ಡೆಲಿವರಿ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ವಾ ಅಂತಂದ್ಬಿಟ್ಟು ಡಿಸೈಡ್ ಹೇಳ್ತಿದ್ದೀರಿ. ಈ ಸತಿ ಹೋದಾಗಂತೂ ಹೇಳಿದರು, ನಾವಂತೂ ಇಲ್ಲ 22ನೇ ತಾರೀಕು ಅಂದರೆ ಇನ್ನೂ ತುಂಬ ದಿನಗಳಿದೆ, ಇನ್ನೇನು ತಿಂಗಳೇ ಇದೆಯಲ್ಲ, ಸುಮ್ಮನೆ ಈಗ ಏನು ಅರ್ಜೆಂಟು ಅಂತ ಕೂಡ ಅಂದ್ಕೊಳ್ತಾ ಇದ್ವಿ. ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಸ್ಕ್ಯಾನಿಂಗ್ ಮಾಡಿ ಅವ್ರು ಡಾಕ್ಟ್ರ್ ಹೇಳಿದ ಮೇಲೇ ಗೊತ್ತಾಯಿತು ನಮಗೆ ಬೇಗನೆ ಡೆಲಿವರಿ ಡೇಟ್ ಕೊಟ್ರಪ್ಪ. ನಾವು ಬೇಗ ಬೇಗ ಎಲ್ಲ ವ್ಯವಸ್ಥೆನೂ ಮಾಡ್ಕೋಬೇಕು. ಸುನಿಲ್ ಕೂಡ ರಜಕ್ಕೆ ಬರಬೇಕು, ಯಾಕೆಂದರೆ ಸುನಿಲ್ ಇದ್ರೇ ನಮ್ಮ ಧೈರ್ಯ. ಸುನಿಲ್ ಇಲ್ಲ ಅಂತಂದರೆ ಏನೂ ಆಗೋದಿಲ್ಲ ಇಲ್ಲಿ. ಅವರಿದ್ದರೆ ಎಲ್ಲನೂ ಓಡಾಡ್ಕೊಂಡು ಮಾಡ್ತಾರೆ, ಅವ್ರು ಇರಬೇಕು. ಶೈಲು ಹತ್ರ ಅವರಿದ್ರೇ ಅವಳಿಗೂ ಕೂಡ ಒಂದು ಧೈರ್ಯ ಅನ್ನೋದು ಇರುತ್ತಲ್ವ. ಹಾಗಾಗಿ ಬಂದ ತಕ್ಷಣ ನಾನು ಮೊದಲೇ ಕೆಲಸ ಮಾಡಿದೆ, ಸುನಿಲ್ಗೆ ಫೋನ್ ಮಾಡಿ ತಿಳಿಸಿದ್ದೀವಿ ಈ ರೀತಿ ಹೇಳಿದಾರಪ್ಪ, ರಜೆ ಕೇಳ್ಕೊಂಡು ಬಂದುಬಿಡಿ ಅಂತ. ಅವ್ರಿಗೂ ನಾವು ನಂಬಿಕೆ ಆಗ್ತಿಲ್ಲ, ಏನೋ ಸುಮ್ಮನೆ ಸ್ಕ್ಯಾನಿಂಗ್ ಹೋಗಿದ್ರಲ್ಲ ತಮಾಷೆ ಮಾಡ್ತಾಯಿದ್ದಾರೆ ಅಂತ ಅನ್ಕೊಬಿಟ್ಟು, ಇಲ್ಲ ನೀವು ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತೀರಾ ಅಂತ ಹೇಳ್ತಾಯಿದ್ರು ನನಗೂ ಶೈಲನ್ನು ಕೇಳ್ತಾರೆ, ನನ್ನನ್ನು ಮತ್ತೆ ಕೇಳ್ತಾಯಿದ್ರು. ಇಲ್ಲಪ್ಪ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ, ಬನ್ನಿ ಈ ಥರ ರಜೆ ತಗೊಂಡು ಅಂತ ಹೇಳಿದ್ವಿ. ಓಕೆ ಆಯಿತು ಅಂತ ಹೇಳಿದ್ದಾರೆ. ಓಕೆ, ನಾನು ಮುಂದಿನ ವೀಡಿಯೋಲೆಲ್ಲ ತಿಳಿಸ್ತೀನಿ. ಡೇಟು ಶಾಸ್ತ್ರ ಎಲ್ಲ ಕೇಳ್ಕೊಂಡು ಬಂದು ಡೇಟ್ ಯಾವತ್ತು ಏನು ಯಾವ ಟೈಮಿಂಗ್ಸ್ ಡೆಲಿವರಿ ಅನ್ನೋದು ಪ್ರತಿಯೊಂದು ವೀಡಿಯೋ ಕೂಡ ನಾನು ಮಾಡಿ ಇನ್ಮೇಲೆ ಹಾಕ್ತಾಯಿರ್ತೀನಿ. ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ ಬಾಯ್. ನಿಮ್ಗಳಿಗೂ ಕೂಡ ನಾನು ಡೇಟ್ ತಿಳಿಸ್ತೀನಿ, ಒಂದು ಒಳ್ಳೆ ಟೈಮಿಂಗ್ಸ್ ನೀವು ಕೂಡ ಹೇಳ್ಬೋದು.